ಹಾಯ್ ಆಲ್, ಎಲ್ಲರಿಗೂ ವೆಲ್ಕಮ್ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಹೆಲ್ತಿ ಹೈ ಪ್ರೋಟೀನ್ ಲಡ್ಡು ಒಂದು ತೋರಿಸಿದ್ದೆ, ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು. ಸೊ ಅದನ್ನೇ ನಾನು ಪ್ರತಿದಿನ ತಿಂತೀನಿ ಮಕ್ಕಳ ಜೊತೆಗೆ. ಒಂದೊಂದೇ ಲಡ್ಡು ಪ್ರತಿದಿನ ನಾನು ಕೂಡ ತಿಂತೀನಿ. ಇದು ಇಮ್ಯುನಿಟಿ ಜೊತೆಗೆ ನಮ್ಮ ಹೇರ್ಸ್ ಸ್ಕಿನ್ಗೆ ತುಂಬ ಒಳ್ಳೆಯದು ಮತ್ತು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೈ ಪ್ರೋಟೀನ್ಸ್ ಇರೋದ್ರಿಂದ ನಾವು ಊಟದಲ್ಲಿ ನಮ್ಗೆ ಅಷ್ಟೊಂದು ಪ್ರೋಟೀನ್ಸ್ ಮಿಸ್ ಆಗ್ತಾ ಇರುತ್ತೆ. ಹಾಗಾಗಿ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಲಾಸ್ಟ್ ವ್ಲಾಗಲ್ಲಿ ನೋಡಿ, ನಾನು ಪ್ರೋಟೀನ್ ಲಡ್ಡು ರೆಸಿಪಿ ಏನಿದೆ ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತು ಸ್ವಲ್ಪ ಹೊರಗಡೆಗೆ ಹೋಗೋದಿದೆ, ಒಂದು ಸ್ಮಾಲ್ ಶಾಪಿಂಗ್ ಇದೆ. ಲಕ್ಷ್ಮೀ ಹಬ್ಬನೂ ತುಂಬ ಹತ್ತಿರ ಬರ್ತಿದೆಯಲ್ಲ, ಲಕ್ಷ್ಮಿಗೊಂದು ಸೀರೆ ತೊಗೋಬೇಕು. ಹಾಗೆ ಸ್ವಲ್ಪ ಅಪ್ಪ ಏನೋ ಅವ್ರು ತೊಗೊಳ್ತೀನಿ ಅಂತ ಹೇಳ್ತಾಯಿದ್ರು. ಅಪ್ಪ ಯಾವತ್ತೂ ರೆಡಿಮೇಡ್ ತೊಗೊಳ್ಳಲ್ಲ, ಮೆಟೀರಿಯಲ್ ತೊಗೊಂಡು ಹೊಲಿಸಿ ಅಂದರೆ ಸ್ಟಿಚ್ ಮಾಡಿಸಿನೇ ಹಾಕ್ಕೊಳ್ಳೋದು. ಫಾರ್ಮಲ್ಸ್ ಎಲ್ಲನೂ ಒಳ್ಳೆ ಬ್ರ್ಯಾಂಡೆಡ್ ಇರೋದೇ ತೊಗೊಳ್ತಾರೆ. ಸೊ ಹಂಗಾಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಇನ್ನೂ ಇದ್ದಾವೆ ಸುಮಾರು, ಒಂದು ಚಿಕ್ಕ ಪುಟ್ಟ ಶಾಪಿಂಗ್ಸ್ ಎಲ್ಲ ಇದ್ದಾವೆ. ಸೊ ಸರಿ, ನಾವೇ ಈ ಸ್ವಲ್ಪ ಕ್ಲಿಪ್ಸು ಈ ಥರ ಕಾಸ್ಮೆಟಿಕ್ಸ್ ಎಲ್ಲ ಬೇಕಾಗಿರುತ್ತಲ್ಲ, ಅವೆಲ್ಲ ನಾಳೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಹಾಗಾಗಿ ಸ್ವಲ್ಪ ಅಪ್ಪ ಬಂದಮೇಲೆ ಹೊರಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿಯಾಗಿ ಪೂಜೆ ಮಾಡಿ ಟೀ ಕುಡಿದು ಸದ್ಯಕ್ಕೆ ಕೂತಿದ್ದೀವಿ. ಇನ್ನು ಪ್ರಕುಲ್ನ ಒಂದು ಸ್ವಲ್ಪ ಐ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಿತ್ತು. ಸೊ ಗೊತ್ತಿಲ್ಲ, 2 ಡೇಸ್ ಹಿಂದೆ ಅವ್ನಿಗೆ ಒಂದು ಕಣ್ಣು ಕೆಳಗಡೆ ರೆಪ್ಪೆ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಊದ್ಕೊಳ್ಳೋ ಥರ ಆಯಿತು ಲೈಟಾಗಿ. ಆಮೇಲೆ ಇದ್ದಕ್ಕಿದ್ದಂಗೆ ಹೊರಟೋಯ್ತು. ಆಮೇಲೆ ನೆಕ್ಸ್ಟ್ ಡೇ ರೈಟ್ ಕಣ್ಣಿಗೂ ಹಾಗೆ ಆಯಿತು. ಆಮೇಲೆ ತುಂಬ ಚುಚ್ತಿದೆ ಒಳಗಡೆ, ಅಂದರೆ ಉರಿತಿದೆ ಅಂತ ಹೇಳ್ದ. ಸರಿ, ಆ ಥರ ಏನೂ ಇಲ್ಲ, ಮಡ್ರಾಸ ಈ ಥರ ಆಗಿರ್ಬೋದು, ಆ ಥರ ಏನೂ ಇಲ್ಲ. ಸ್ವಲ್ಪ ಇನ್ಫೆಕ್ಷನ್, ಇವಾಗ ಆಷಾಢ ಗಾಳಿ ಬೇರೆ, ಮಕ್ಕಳು ಆಟ ಆಡ್ತಿರ್ತಾರೆ. ಆಷಾಢದಲ್ಲಿ ತುಂಬ ಬ್ಯಾಕ್ಟೀರಿಯಾ ಜರ್ಮ್ಸ್ ಇರುತ್ತಲ್ವ, ಸೊ ಮೇ ಬಿ ಅದರಿಂದ ಏನಾದರೂ ಆಗಿರ್ಬೋದು. ತೋರಿಸೋಣ, ಡ್ರಾಪ್ಸ್ ಏನಾದರೂ ಬರ್ಕೊಡ್ತಾರೆ, ಅದಕ್ಕೂ ಮುಂಚೆ ತೋರಿಸ್ಕೊಂಡು ಆಚೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಹಾಗಾಗಿ ಕ್ರಿಕೆಟ್ ಕ್ಲಾಸ್ಗೂ ಕೂಡ ಕಳಿಸ್ತಾಯಿಲ್ಲ, ಸ್ವಲ್ಪ ಗಾಳಿ ಎಲ್ಲ ಇರುತ್ತೆ ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ಟೀ ರೆಡಿ ಮಾಡ್ತಾಯಿದ್ದೆ. ಟೀ ಕುಡ್ದೆ ಹೋಗೋಣ ಒಟ್ಟಿಗೆ ಅಂದ್ಬಿಟ್ಟು. ಏನಕ್ಕಂದರೆ ಹಾಸ್ಪಿಟ್ಲಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಕಾಗುತ್ತೆ, 30 to 45 ಮಿನಿಟ್ಸ್ ಅಷ್ಟು ಟೈಮ್ ಬೇಕಾಗುತ್ತೆ. ಇನ್ನು ಈ ಥರ ಅಂದರೆ ಕಣ್ಣಿನ ಅಷ್ಟೊಂದು ಕೆಂಪಿಗೇನು ಆಗಿರಲಿಲ್ಲ, ಒಂದು ಸ್ವಲ್ಪ ಆಗುತ್ತೆ, ಒಂದು ಸಲ ಚುಚ್ಚುತ್ತೆ ಅಂತ ಹೇಳ್ತಾನೆ, ಒಂದು ಸಲ ಚುಚ್ಚಲ್ಲ ಅಂತಾನೆ, ಸ್ವಲ್ಪ ಏನೋ ಕಣ್ಣು ರಬ್ ಮಾಡಬೇಕು ಅಂತ ಹೇಳ್ತಾನೆ. ಸರಿ, ಹೆಂಗಾದರೂ ಆಗಲಿ ತೋರಿಸ್ಕೊಂಡು ಬರೋಣ ಅಂತಾನೆ. ಸೊ ಹೋದೆ. ಇಲ್ಲೇ ನಮ್ಮ ಮನೆ ಹತ್ರನೇ ನಯನಧಾಮ ಇದೆ, ತುಂಬ ಹತ್ತಿರ. ಸರಿ, ಇಲ್ಲೇ ಅಂತಲೇ ಹೋದೆ. ಚೆನ್ನಾಗಿ ನೋಡ್ತಾರೆ ಇಲ್ಲೂ, ತುಂಬ ವರ್ಷದಿಂದ ಇದೆ ಇಲ್ಲಿ. ಇನ್ನು ಸ್ಮಾಲ್ ಅಲರ್ಜಿ ಥರ ಆಗಿದೆ ಅಷ್ಟೇ, ಏನಿಲ್ಲ, ಅದು ಕಾಮನ್ ಅಂತ ಅಂದರು. ಸರಿ, ಅದಕ್ಕೆ ಒಂದು ಸ್ವಲ್ಪ 3 ಡ್ರಾಪ್ಸ್ ಏನೋ ಕೊಟ್ಟಿದ್ದಾರೆ. ಸೊ ಹಾಕ್ತಾಯಿದ್ದೀನಿ ನಾನು. ಇನ್ನು ಹೊರಡೋವಾಗ ಮಳೆ ಕೂಡ ಸ್ಟಾರ್ಟ್ ಆಯಿತು, ಮೆತ್ತಗೆ ಸ್ಟಾರ್ಟ್ ಆಯಿತು ಮಳೆ. ಸೊ ಪರವಾಗಿಲ್ಲ, ಇವಾಗ ನಮ್ಮ ತುಮಕೂರಲ್ಲಿ ಮಳೆ ಬರ್ತಿದೆ, ದಿನ ಒಂದಿಷ್ಟು ಅಂತ ಬರ್ತಿದೆ ಮಳೆ. ಅದೇ ಒಂಥರ ಖುಷಿ, ಬರಲಿ ಹೀಗೆ ಮಳೆ ಅಂತ. ಹ್ಯಾಂಡ್ ವಾಶ್ ಮಾಡ್ಬೋದಾ? ಇದು ಬ್ಲೌಸ್ ಲಾಸ್ಟ್ ಟೈಮು ಲೈಟ್ ಪಿಂಕು, ಡಾರ್ಕ್ ಪಿಂಕು, ಲಾಸ್ಟ್ ಟೈಮು ಲ್ಯಾವೆಂಡರ್. ಹಾರ್ಡ್ ಬೇಡ, ಕಟ್ಟಕ್ಕೆ ಚೆನ್ನಾಗಿರ್ಬೇಕು. ಕಾಟನ್ అమ్మా, ఇది ఎప్పుడో తీసుకొని వేసిద్యా సింగల్ పీస్ ఫంక్షన్లకి. ಇದೆಷ್ಟು ಬ್ಲೌಸ್ ಯಾವ ಕಲರ್ ಗ್ರೇ, ಎಲಿಫೆಂಟ್ ಗ್ರೇನಲ್ಲಿ ಡಾರ್ಕ್, ಇದು ಪ್ರಕುಲ್ ಹೋಗ್ತಾ ಇರಲಿಲ್ಲ ಅವಳು.
ಇನ್ನು ಪಾಪುಗೆ ಒಂದು ಸ್ವಲ್ಪ ದಿನದ ಹಿಂದೆ ಸೈಕಲ್ ತೊಗೋಬೇಕು ಅಂತ ಹೇಳ್ತಾಯಿದ್ರು. ಅವಳಿಗೆ ತುಂಬ ನಾನು ಹೇಳಿದ್ನಲ್ಲ, ಆಚೆ ತಿರುಗಾಡೋದಕ್ಕೆ ಅವಳಿಗೆ ಸಖತ್ ಇಷ್ಟ. ಎಷ್ಟೊತ್ತು ಅಂತ ಎತ್ಕೊಂಡು ಓಡಾಡೋದಕ್ಕಾಗತ್ತೆ ಅಲ್ವಾ, ತುಂಬ ದೂರ ಎತ್ಕೊಂಡು ವಾಕೆಲ್ಲ ಮಾಡ್ಕೊಂಡು ಬರ್ತಾಯಿದ್ರು ಇಲ್ಲೇ ಮನೆ ಹತ್ರನೇ. ಬಟ್ ಎಷ್ಟೊತ್ತು ಅಂತ ಕೈ ನೋವು ಬರುತ್ತೆ ಅಂದ್ಬಿಟ್ಟು ಈ ಥರ ಸೈಕಲ್ ಇದ್ದರೆ ಅವಳಿಗೂ ಯೂಸ್ ಆಗುತ್ತೆ ಅಪ್ ಟು 3-4 ಇಯರ್ಸ್ವರೆಗೂ ಅಂತ ತೊಗೊಂಡ್ವಿ. ಅದು 2.8 ಏನೋ ಆಯಿತು ಸೈಕಲ್ಲು. ಚೆನ್ನಾಗಿದೆ, ಗ್ರೇ ವಿತ್ ಪಿಂಕ್ ಕಲರಲ್ಲಿ. ಇನ್ನು ಸ್ಪ್ರೌಟ್ಸ್ಗೆ ನಾನು ಇದನ್ನು ಮೊಳಕೆ ನೆನೆ ಹಾಕಿದ್ನಲ್ಲ, ಸೊ ಇದು ಸ್ಪ್ರೌಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಕಡಲೆಕಾಳಲ್ಲಿ. ಇನ್ನು ಇವತ್ತು ತಿಂಡಿಗೆ ಚಿತ್ರಾನ್ನದ್ದು ಕರಿಬೇವು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಆ ರೆಸಿಪಿನ ನಾನು ಲಾಸ್ಟ್ ಟೈಮ್ ತೋರಿಸಿರಲಿಲ್ಲ, ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಕಡಾಯಿ ತೊಗೊಂಡು ಒಂದು ಸ್ವಲ್ಪ ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ ಮತ್ತು ಒಂಚೂರು ಮೆಣಸು, ಚಕ್ಕೆ, ಲವಂಗ, ಸೊ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗಿದೆ. ಇದು ಮೇಯ್ನು. ನಾವು ರುಬ್ಕೊಳ್ಳೋದಕ್ಕೆ ಈ ಕರಿಬೇವು ಚಿತ್ರಾನ್ನ ಹಾಗೆ ಮಾಡೋದಲ್ಲ, ರುಬ್ಬೋದಿರುತ್ತೆ ಪ್ರೊಸೀಜರು. ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮೆಣಸು, ಚಕ್ಕೆ, ಲವಂಗ ಇಷ್ಟು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಕರಿಬೇವಿನ ಸೊಪ್ಪಿರಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಮೆಣಸು ಹಾಕಿರ್ತೀವಿ ನೋಡಿಕೊಂಡು ಹಾಕ್ಕೋಬೇಕು. ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಫ್ರೈ ಮಾಡಿಬಿಟ್ಟು ಇದಕ್ಕೆ ಚೆನ್ನಾಗಿ ತೊಳೆದು ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಇದು ಒಂದು 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇ ನಮಗೆ ಮೇಯ್ನ್. ಇದನ್ನು ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡ್ರೆ ಇದೇ ನಮಗೆ ಕರಿಬೇವು ಚಿತ್ರಾನ್ನಕ್ಕೆ ಮೇಯ್ನ್ ಬೇಸೇ ಇದು. ಒಬ್ಬೊಬ್ಬರು ಇದಕ್ಕೆ ಧನಿಯಾ ಕಾಳು ಕೂಡ ಹಾಕಿ ಮಾಡ್ತಾರೆ, ಬಟ್ ನಾನು ಮಸಾಲೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ತೀನಿ ಎಲ್ಲನೂ. ಇದು ಆಲ್ಮೋಸ್ಟ್ ಒಂದು ಸ್ವಲ್ಪ ಜಾಸ್ತಿ ನಮ್ಮ ಗಿಡನೇ ಇರೋದ್ರಿಂದ ನಮಗೆ ಜಾಸ್ತಿ ಸಿಗುತ್ತೆ. ಮಕ್ಕಳು ಯೂಶ್ವಲಿ ಕರಿಬೇವಿನ ಸೊಪ್ಪೆಲ್ಲ ತೆಗ್ದಾಕ್ತಾರೆ ತಿನ್ನೋವಾಗ. ಈ ಥರ ರುಬ್ಬಿ ಹಾಕಿಬಿಟ್ರೆ ಎಷ್ಟು ತಿಂತಾರೆ ಅಂತ ಗೊತ್ತಾಗಲ್ವಲ್ಲ. ನೋಡಿ ಎಷ್ಟೊಂದು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಸೊ ಯೂಶ್ವಲಿ ನಾವು ತಿಂದಾಗ ಒಂದು 4-5 ಸಿಗುತ್ತೆ ಒಂದು ತಟ್ಟೆಯಲ್ಲಿ, ಅದನ್ನೂ ತೆಗ್ದಾಕ್ತಾರೆ ಮಕ್ಕಳು. ಈ ಥರ ಮಾಡಿದಾಗ ಎಷ್ಟು ಹೋಗುತ್ತೆ ಅಲ್ವಾ. ಐರನ್ ಕಂಟೆಂಟು ತುಂಬಾ ಇರುತ್ತೆ, ಹೇರ್ಸಿಗೆ ತುಂಬ ಒಳ್ಳೆಯದು, ಅದು ನಿಮಗೂ ಗೊತ್ತೇ ಇರುತ್ತೆ. ನಮ್ಮ ಇಂಡಿಯನ್ಸ್ ತುಂಬ ಈ ಒಗ್ಗರಣೆಗೆಲ್ಲ ಇಂಥವು ತುಂಬ ಫಾಲೋ ಮಾಡ್ತೀವಿ. ಇವೆಲ್ಲ ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರೋ ಒಂದು ಅಭ್ಯಾಸ. ಸೊ ಅದು ಇವಾಗಲೂ ನಡ್ಕೊಂಡು ಬರ್ತಿದೆ. ಸೊ ಅದನ್ನೇ ಫಾಲೋ ಮಾಡಿದ್ರೆ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇನ್ನು ಅದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು, ಈಗ ನೆಕ್ಸ್ಟ್ ಅದೇ ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಉದ್ದಿನಬೇಳೆ ಮತ್ತು ಒಂಚೂರು ಕಡಲೆಬೇಳೆನ ಹಾಕ್ಕೊಳ್ತೀನಿ. ಈ ಚಿತ್ರಾನ್ನಕ್ಕೆ ಹೆಂಗೆ ಹಾಕ್ಕೋತೀವಿ ಹಾಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆ ಬೀಜನೂ ಹಾಕ್ಕೋಬೇಕಾಗುತ್ತೆ. ಸೇಮ್ ಚಿತ್ರಾನ್ನ ಟೈಪೇ ಇದು, ಓಕೆನಾ. ಬಟ್ ಚಿತ್ರಾನ್ನಕ್ಕೆ ಏನೋ ಮಸಾಲೆ ಚಿತ್ರಾನ್ನಗಾದರೆ ರುಬ್ಕೊಳ್ಳೋದಿರುತ್ತೆ. ಸೊ ಅದೇ ಥರನೇ ಇದಕ್ಕೂ ಕೂಡ ರುಬ್ಕೊಳ್ಳೋದು, ನಾನು ಆಗಲೇ ತೋರಿಸಿದ್ನಲ್ಲ ಅವು. ಇನ್ನು ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು ನಿಮಗೆ ಬೇಕು ಅಂದರೆ. ಈಗ ಒಂದು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ಚೆನ್ನಾಗಿರುತ್ತೆ ಕಡಲೆ ಬೀಜ ಹಾಕ್ಕೊಳ್ಳೋದ್ರಿಂದ. ಇದು ಚೆನ್ನಾಗಿ ಫ್ರೈ ಆಗಬೇಕು ಕಡಲೆ ಬೀಜ ಪೂರ್ತಿ. ಇನ್ನು ಇದಕ್ಕೆ ಆಗಲೇ ರುಬ್ಕೊಂಡಿದ್ವಲ್ಲ, ಅದೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 80% ಅಷ್ಟು ನುಣ್ಣಗೆ ಸ್ವಲ್ಪ ರುಬ್ಕೋಬೇಕು. ಜಾಸ್ತಿ ಕಚಾಪಚನೂ ಬೇಡ, ಜಾಸ್ತಿ ಫುಲ್ ನುಣ್ಣಗೂ ಬೇಡ, ಪೇಸ್ಟ್ ಥರ. ಒಂದು ಸ್ವಲ್ಪ 80-85% ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು. ಇನ್ನು ಇದು ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ರೋಸ್ಟ್ ಆಗಬೇಕು ಈ ಥರ. ಈಗ ರುಬ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಎಷ್ಟು ಗ್ರೀನ್ ಪೇಸ್ಟ್ ಆಗಿ ರೆಡಿ ಆಗುತ್ತೆ. ಕರಿಬೇವಿನ ಸೊಪ್ಪು ಜಾಸ್ತಿ ಇರಬೇಕು, ಇಲ್ಲಾಂದರೆ ಏನೂ ಯೂಸ್ ಇಲ್ಲ, ಕಡಿಮೆ ತಿಂದಂಗೆ ಆಗುತ್ತೆ. ಇದೊಂದು 5-6 ಜನಕ್ಕೆ ನಾನು ಮಾಡ್ತಿರೋ ಅಂಥದ್ದು ಗೊಜ್ಜು. ಇದನ್ನು ಎತ್ತಿಟ್ಕೋಬೋದು ಗೊಜ್ಜು, ಬೇಕಾದಾಗ ಕಲಸಿಟ್ಕೊಂಡು ತಿನ್ಕೋಬೋದು. ಆಮೇಲೆ ಇದೊಂದು ಸ್ವಲ್ಪ ಒಂದು 5 ಮಿನಿಟ್ಸ್ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಎಣ್ಣೆ ಬಿಡುತ್ತೆ, ಆಗಲೇ ನಿಮಗೆ ಗೊತ್ತಾಗುತ್ತೆ ಎಣ್ಣೆ ಬಿಡ್ತಿದೆ ಅಂತ. ಸೊ ಆವಾಗ ಆಫ್ ಮಾಡಿಕೊಂಡ್ರೆ ಸಾಕು. ಇವಾಗಲೇ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬಹುದು, ಹಾಗೆ ಒಂದು ಸ್ವಲ್ಪ ಅರಶಿನ ಕೂಡ ಹಾಕೋಬಹುದು. ಬೇಕು ಅಂದರೆ ನಿಮಗೇನು ಅರಶಿನ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಏನಿಲ್ಲ. ಉಪ್ಪು ಇವಾಗಲೇ ಹಾಕೋಬೋದು, ಇಲ್ಲ ರೈಸ್ ನೀವು ಕಲಿಸ್ತೀರಲ್ಲ ಆವಾಗಲೂ ಕೂಡ ಹಾಕೋಬೋದು. ನಾನು ರೈಸ್ಗೆ ಕಲಿಸೋವಾಗಲೇ ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಳ ಎಲ್ಲ ಅಂಟತ್ತೆ, ಒಂದು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಸ್ವಲ್ಪ ಡಾರ್ಕ್ ಕಲರ್ ಆಗಿ ಚೇಂಜ್ ಆಗುತ್ತೆ, ಲೈಟ್ ಕಲರ್ ಇರೋದು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಚೆನ್ನಾಗಿ ಇದಾಗಿದೆ ನೋಡಿ. ಈಗ ಒಂದು ಸ್ವಲ್ಪ ರೈಸ್ ಎಷ್ಟು ಬೇಕೋ ನಾನು ಅಷ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ರೈಸ್ ಹಾಕ್ಕೊಂಡು ಒಂದು ನಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ಸಾಕು. ಚಿತ್ರಾನ್ನ ಥರನೇ ಹೇಳಿದ್ನಲ್ಲ, ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಗಾರ್ನಿಷಿಂಗ್ಗೆ ಇದನ್ನೆಲ್ಲನೂ ಹಾಕೋಬೋದು. ಆ್ಯಂಡ್ ಹಾಗೆ ನಾನು ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಗೊಜ್ಜಿಗೂ ಕೂಡ ಹಾಕೋಬೋದು, ಇಲ್ಲ ರೈಸ್ಗೂ ಕೂಡ ಹಾಕೋಬೋದು. 2 in 1 ನಿಮ್ಗೆ ಯಾವ ಥರದ್ದು ಬೇಕಾದರೂ ಆ ಥರ ಹಾಕೋಬೋದು. ಬಟ್ ತುಂಬ ಒಳ್ಳೆ ರೆಸಿಪಿ ಇದು. ಒಳ್ಳೆ ಹೈ ಐರನ್ ಇರೋವಂಥದ್ದು ತಿಂಡಿ ಇದು. ಕರಿಬೇವಿನ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಈಸಿಯಾಗಿ ಈ ಲಂಚ್ ಬಾಕ್ಸ್ಗೆ ತುಂಬ ಈಸಿಯಾಗಿ ಆಫೀಸ್ಗೆ ಹೋಗೋರಿಗೆ, ಈಗ ತುಂಬ ವರ್ಕ್ ಮಾಡ್ತಿರ್ತಾರೆ ಅಂಥವ್ರಿಗೆ ಫಟಾಫಟ್ ಅಂತ ಈ ಥರ ಈಸಿ ರೈಸ್ ರೆಸಿಪೀಸ್ನ ಮಾಡ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಎಲ್ಲ ಗೊಜ್ಜೆಲ್ಲ ಹಿಡಿಯೋವರೆಗೂ. ಅದೊಂಥರ ಗ್ರೀನ್ ಕಲರ್ ರೈಸ್ ಆಗುತ್ತೆ. ಆ ಗ್ರೀನ್ ಕಲರ್ ನೋಡ್ತಾ ಇದ್ರೇ ಒಂದು ಇದು ಬರುತ್ತೆ ನಮಗೆ, ತಿನ್ನಬೇಕು ಅನ್ನೋದು ಒಂದು ಆಸೆ ಬಂದುಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಕಲರು, ಗ್ರೀನ್ ಕಲರ್ ಆಗಿ. ಇನ್ನು ಒಂದು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಹಾಕ್ಕೊಳ್ಳೇಬೇಕು ಕಂಪಲ್ಸರಿ, ಇಲ್ಲ ಟೇಸ್ಟ್ ಇರಲ್ಲ ನಿಮಗೆ. ಇಷ್ಟೇ, ನಿಂಬೆಹಣ್ಣು ರಸ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಕರಿಬೇವಿನ ಚಿತ್ರಾನ್ನ ಈಸಿಯಾಗಿ ಸಿಂಪಲ್ಲಾಗಿ ಬೇಗನೆ ರೆಡಿ ಆಗುತ್ತೆ. ಇನ್ನು ಬೆಳಗ್ಗೆ ಇವತ್ತು ಸ್ವಲ್ಪ ಕ್ಲೌಡಿ ಕ್ಲೈಮೇಟೇ ಇತ್ತು. ಬಿಸಿಲು ಫುಲ್ ಕಡಿಮೆನೇ, ಬಟ್ ಮಳೆನೂ ಕಡಿಮೆ ಇದೆ, ಬಿಸಿಲು ಕಡಿಮೆ ಇದೆ. ತುಂಬ ಕ್ಲೌಡಿ ಕ್ಲೈಮೇಟೇ ಇರುತ್ತೆ ಯಾವಾಗಲೂ. ಬಟ್ ಮಳೆ ಬರ್ತಿದೆ ಈ ನಡುವೆ ಸ್ವಲ್ಪ ತುಮಕೂರಲ್ಲಿ. ದಿನ ಒಂದು ಸ್ವಲ್ಪ ಹೊತ್ತಾದರೂ ಬರ್ತಿದೆ, ನಾನು ಆಗಲೇ ಹೇಳ್ದಂಗೆ. ಸೊ ಅದಕ್ಕೆ ಎಲ್ಲ ಕಡೆಯೂ ಸ್ವಲ್ಪ ಗ್ರೀನರಿ ಜಾಸ್ತಿ ಆಗಿಬಿಟ್ಟಿದೆ. ಇನ್ನು ಇವತ್ತು ಒಂದು ಸ್ವಲ್ಪ ಏನೋ ಶುಕ್ರವಾರ ಇವತ್ತು, ಮಾಮೂಲಿ ಆಷಾಢ 3ನೇ ಶುಕ್ರವಾರ. ನಂದು ಆಲ್ಮೋಸ್ಟ್ 3 ಶುಕ್ರವಾರನೂ ಕಂಪ್ಲೀಟ್. ಇನ್ನು 1 ಶುಕ್ರವಾರ ಬಾಕಿ ಇದೆ ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ. ಅದು ದೇವ್ರ ದಯೆ ಅಷ್ಟೇ. 3ನೇ ಶುಕ್ರವಾರ ಇದು. ಸೊ ಇನ್ನು ಅಮ್ಮ ಕಲಶ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದಾರೆ ಮಧ್ಯಾಹ್ನನೇ. ಸಂಜೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಇವತ್ತು ಕೂಡ, ಹಾಗಾಗಿ ಸ್ವಲ್ಪ ಈ 12 ಗಂಟೆ ಆಗಿತ್ತು. ಸರಿ ಆವಾಗಲೇ ಹೋಗ್ಬಿಟ್ಟು ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಬರೋಣ ಅಂತಲೇ ಅಂದ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡ್ವಿ. ಸೊ ಫ್ರೆಂಡ್ಸ್, ನಾನೇ ಹೋಗಿದ್ವಲ್ಲ ಸಿಂಧೂರ್ ಟೆಕ್ಸ್ಟೈಲ್ಸ್ಗೆ ಹೋಗಿದ್ವಿ. ಅಪ್ಪ ಒಂದು ಸ್ವಲ್ಪ ಶರ್ಟ್ ಪೀಸಸ್ ಎಲ್ಲ ತೊಗೊಂಡ್ರು. ಹಂಗೆ ಪಾಪನ ನೇಮಿಂಗ್ ಸೆರೆಮನಿಗೂ ಇರುತ್ತೆ, ಆಮೇಲೆ ಅವ್ರು ತೊಗೋತಾನೆ ಇರ್ತಾರೆ. ಏನಕ್ಕಂದರೆ ಬಿಸ್ನೆಸ್ ಮಾಡೋರಿಗೆ ಇರಬೇಕಲ್ವ ಒಂದು ಸ್ವಲ್ಪ ಅಫಿಷಿಯಲ್ ಆಗಿ. ಸೊ ಹಂಗಾಗಿ ಅವಾಗವಾಗ ತೊಗೋತಾನೆ ಇರ್ತಾರೆ. ತುಂಬ ರೇರು ಮತ್ತು ನಾವು ಶಾಪಿಂಗ್ ಮಾಡೋದು. ಸೊ ಹಂಗಾಗಿ ಒಂದೇ ಸಲ ಒಂದಿಷ್ಟು ಅಂತ ತೊಗೋತಾರೆ. ಇನ್ನು ಅಲ್ಲೇ ಲಕ್ಷ್ಮಿಗೂ ಒಂದು ಸೀರೆ ತೊಗೋಬೇಕಿತ್ತಲ್ವ. ಪ್ರತಿ ವರ್ಷವೂ ಆಲ್ರೆಡಿ ನಾವು ಪ್ರಕೃತಿ ಹುಟ್ಟಿದ ವರ್ಷದಿಂದ ನಾವು ಲಕ್ಷ್ಮಿನ ಕೂರಿಸ್ತಾ ಇರೋದು. ಅದಕ್ಕೂ ಮುಂಚೆ ಅಮ್ಮ ಬರೀ ಬ್ಲೌಸ್ ಪೀಸ್ ಇಟ್ಟು ಲಕ್ಷ್ಮಿ ಹಬ್ಬನ ಮಾಡಿ ಮುಗಿಸ್ತಾ ಇದ್ರು. ಬಟ್ ಪ್ರಕೃತಿ ಹುಟ್ಟಿದಾಗಿಂದ ನಾನೊಂದು ಸ್ವಲ್ಪ ಎಲ್ಲ ಲಕ್ಷ್ಮಿನ ಕೂರಿಸೋದು, ಒಂದೊಂದು ವರ್ಷಕ್ಕೆಲ್ಲ ತಿಳ್ಕೊಂಡು ಮಾಡೋದು, ಶಾಸ್ತ್ರೋಕ್ತವಾಗಿ ಅಮ್ಮ ಪೂಜೆ ಮಾಡ್ತಿದ್ದೆ ಅದರದ್ದೇ ಸೌಂಡ್ ಬರ್ತಿರುತ್ತೆ. ಸೊ ಎಲ್ಲನೂ ಒಂದೊಂದೇ ತಿಳ್ಕೊಂಡು ಪ್ರತಿ ವರ್ಷಕ್ಕೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಪ್ರಕೃತಿ ಹುಟ್ಟಿದಾಗಿಂದ ಫಸ್ಟ್ ಇಯರಿಂದ ಸ್ಟಾರ್ಟ್ ಆಗಿರೋದು ಇದು. ಸೊ ಆಲ್ಮೋಸ್ಟ್ 9-10 ವರ್ಷನೂ ಆಗಿದೆ. ಸೊ ಇದು ಈ ಸಲ ಯಾವಾಗಲೂ ಲಾಸ್ಟ್ 2 ಟೈಮ್ಸು ಮೈಸೂರು ಸೆಮಿ ಸಿಲ್ಕ್ ಬರ್ತಾರ ಕ್ರೇಪ್ ಸ್ಯಾರಿ ಆ ಥರದಲ್ಲಿ ತೊಗೊಂಡಿದ್ವಿ. ಸೊ ಈ ಸಲ ಕಾಟನ್ನು. ಲಾಸ್ಟ್ ಟೈಮ್ ಎಲ್ಲ ನಾನೇ ಹೊಲಿಸ್ಕೊಂಡಿದ್ದೀನಿ, ಲಕ್ಷ್ಮಿಗೆಲ್ಲ ಆಲ್ಮೋಸ್ಟ್ ನಾನೇ ಹೊಲಿಸ್ಕೊಂಡಿದ್ದೀನಿ. ಸರಿ ಈ ಸಲ ಅಮ್ಮ ಹೊಲಿಸ್ಕೊಳ್ಳಿ ಅಂದ್ಬಿಟ್ಟು. ಸೊ ಅಮ್ಮಂಗೊಂದು ಸ್ವಲ್ಪ ಇಷ್ಟ ಆಗೋ ಥರ. ಆಮೇಲೆ ಈ ಸಲ ಲಕ್ಷ್ಮಿಗೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಕಾಟನ್, ಪ್ಯೂರ್ ಕಾಟನ್ ಸ್ಯಾರಿ. ಇದು ಗ್ರೇ ಕಲರ್ ವಿತ್ ನೋಡಿ ಇದು ಪಿಂಕ್ ಕಲರು. ಸೊ ಇದು ಅಮ್ಮನೇ ತೊಗೋತಾರೆ. ನಾನೇನು ಅಷ್ಟೊಂದು ಕಾಟನ್ ಸ್ಯಾರೀಸ್ ನನಗೆ ಅಷ್ಟೊಂದು ಲೈಕ್ ಆಗಲ್ಲ. ಸೊ ಇದು ಚೆನ್ನಾಗಿ ಉಡ್ಸೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಪಿಂಕು ಗ್ರೀನು ಎಲ್ಲ ಇದೆ. ಸೊ ಡಿಫ್ರೆಂಟಾಗಿರುತ್ತೆ. ಈ ಸಲ ಲಕ್ಷ್ಮಿಗೆ ಏನೋ ಕೂರ್ಸೋದಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದಾಯಿತು. ಸೊ ಚೆನ್ನಾಗಿದೆ ಕಲರು. ಸೊ ಇದು ಫುಲ್ ವೇರ್ ಮಾಡಿದಾಗ ಚೆನ್ನಾಗಿರುತ್ತೆ. ಇದೆಲ್ಲ ಬ್ಲೌಸ್ ಪೀಸು. ಸೊ ಇದೆಲ್ಲ ಬ್ಲೌಸ್, ಇದೆಲ್ಲ ಸೆರಗು ಚೆನ್ನಾಗಿದೆ. ಫುಲ್ ವೇರ್ ಮಾಡಿದಾಗ ನೀವು ನೋಡಿವ್ರಂತೆ ಲಕ್ಷ್ಮಿ ಹಬ್ಬದ ದಿನ. ಸೊ ಅದು ಇನ್ನೇನು ಹತ್ತಿರ ಬರ್ತಿದೆಯಲ್ಲ, ಮತ್ತು ನಮಗೆ ಟೈಮ್ ಇರಲ್ಲ. ಸೊ ಹಾಗಾಗಿ ಅದಕ್ಕೂ ಮುಂಚೆನೇ ಪಾಪು ನಾಮಕರಣ ಕೂಡ ಆಗೋಗುತ್ತೆ, ನಮಗೆ ಟೈಮ್ ಇರಲ್ಲ. ಸೊ ಹಂಗಾಗಿ ಈ ಸೀರೆ ತೊಗೊಂಡ್ವಿ. ಇನ್ನೊಂದು ಸೀರೆ ನಾನು ತೊಗೊಂಡೆ, ನನಗೆ ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಆಮೇಲೆ ನನ್ನ ಹತ್ರ ವೈಟ್ ಕಾಂಬಿನೇಷನಲ್ಲಿ ಅಷ್ಟೊಂದು ಇಲ್ಲ, ನನ್ನ ಹತ್ರ ಇಲ್ಲವೇ ಇಲ್ಲ ವೈಟ್ ಸ್ಯಾರಿಲಿ. ಸಖತ್ತಾಗಿದೆ ನೋಡಿ, ಇದು ವೈಟ್ ವಿತ್ ಪರ್ಪಲ್ ಬಾರ್ಡ್ರ್. ಇದು ಮೈಸೂರು ಸೆಮಿ ಸಿಲ್ಕ್ ಸ್ಯಾರಿ ಕ್ರೇಪ್. ಫುಲ್ ಒಳ್ಳೆ ಹತ್ತಿ ಇರಲ್ವಾ, ಹಂಗಿದೆ ಮೆತ್ತಗೆ. ನನಗೆ ಈ ಥರದ್ದು ತುಂಬ ಇಷ್ಟ ಆಗುತ್ತೆ. ಲೈಟ್ ವೆಯ್ಟ್ ಆಗಿರುತ್ತೆ, ಉಟ್ಕೊಳ್ಳೋದಿಕ್ಕೂ ಚೆನ್ನಾಗಿದೆ. ಇದು ಫುಲ್ ಪರ್ಪಲ್ ಬ್ಲೌಸು. ಬಫ್ ಮಾಡಿ ಬ್ಲೌಸ್ ಹೊಲಿಸ್ಕೊಂಡು ಹಾಕ್ಕೊಂಡ್ರೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಮೈಸೂರು ಸೆಮಿ ಸಿಲ್ಕ್. ನನಗೆ ಈ ಥರನೇ ಇಷ್ಟ. ಲೈಟ್ ವೆಯ್ಟು ಮತ್ತು ಈಸಿಯಾಗಿ ಬೇಗ ವೇರ್ ಮಾಡಬೇಕು ನೋಡಿ. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು. ಸೊ ವೈಟು ಪರ್ಪಲಲ್ಲಿ ನನಗೆ ಸಖತ್ ವೈಟ್ ಇರಲಿಲ್ಲ, ಹಾಗಾಗಿ ನಾನು ತೊಗೊಂಡೆ. ನಾವು ಹೊಲಿಸ್ಕೋಬೇಕು, ಯಾವಾಗ ಹೊಲಿಸ್ಕೋಬೇಕು ಗೊತ್ತಿಲ್ಲ. ಸೊ ಇಷ್ಟು ತೊಗೊಂಡಿದ್ದಾಯಿತು. ಇದು ಸಿಂಧೂರ್ ಟೆಕ್ಸ್ಟೈಲ್ಸ್ ಇದರಲ್ಲೇ ತೊಗೊಂಡಿದ್ದು, ನಮ್ಮ ಹಳೆ
ಒಪ್ಪ ಎಲ್ಲ ಅಲ್ಲೇ ತೊಗೊಳ್ಳೋದು ತುಂಬ ಜಾಸ್ತಿ. ಈ ಶರ್ಟ್ ಪೀಸಸ್ ಆಗಿರ್ಬೋದು, ಮೊದಲೆಲ್ಲ ಅಮ್ಮ ಅಲ್ಲೇ ಸೀರೆಸ್ ಎಲ್ಲ ಸ್ಯಾರಿಗಳೆಲ್ಲ ತುಂಬ ತೊಗೊಳ್ತಾ ಇದ್ರು. ಸೊ ಹಾಗಾಗಿ ಅಲ್ಲೇ ಹೋಗಿದ್ವಲ್ಲ, ಅಲ್ಲೇ ಸಿಕ್ತು. ಹಾಗಾಗಿ ಇನ್ನೇನು ಬೇರೆ ಅಂಗಡಿ ಅಂದ್ಬಿಟ್ಟು ಅಲ್ಲೇ ತೊಗೊಂಡ್ವಿ. ಇನ್ನೇನು ಒಂದು 100-200 ವ್ಯತ್ಯಾಸ ಇರುತ್ತೆ, ಪ್ರೈಸಸ್ ಅಷ್ಟೇ, ಜಾಸ್ತಿ ವ್ಯತ್ಯಾಸ ಇರಲ್ಲ. ಸೊ ಇವೆರಡು ತೊಗೊಂಡಿದ್ದಾಯಿತು. ಇನ್ನು ನೋಡಿದ್ರಲ್ಲ ಅವೇ, ಇನ್ನು ಆಲ್ಮೋಸ್ಟ್ ಲಕ್ಷ್ಮಿಗೆ ಎಲ್ಲನೂ ಮನೆಯಲ್ಲೇ ಇದೆ. ಏನೇನು ಬೇಕು, ಇನ್ನೇನು ಮಾಮೂಲಿ ಹಣ್ಣು, ಹೂವು, ಬಾಳೆ ಗೊನೆ ಇವೆಲ್ಲ, ಬಾಳೆ ದಿಂಡು ಇವೆಲ್ಲ ನಾವು ಇನ್ನು ಆವಾಗಲೇ ತರಬೇಕು ಎಲ್ಲನೂ, ಹಬ್ಬದ ಹಿಂದಿನ ದಿನಾನೇ. ಸೊ 21 ಹಬ್ಬ ಇರೋದ್ರಿಂದ ಸ್ವಲ್ಪ ಬೇಗ ಬೇಗ ನಾವು ಮುಗಿಸ್ಕೋಬೇಕು. ಅದಕ್ಕೂ ಮುಂಚೆ ನಾಗರ ಪಂಚಮಿ ಕೂಡ ಇದೆ. ಎಲ್ಲ ನಮ್ಮ ಮನೆಯದು ಸ್ವಲ್ಪ ನಾಗರ ಪಂಚಮಿ ಮಾಡಲೇಬೇಕು, ಮನೆ ದೇವರು ಸುಬ್ರಹ್ಮಣ್ಯ ಆಗಿರೋದ್ರಿಂದ. ಸೊ ಇನ್ನು ನಮ್ಮ ದೇವರು ಚೌಡೇಶ್ವರಿ ದೇವಸ್ಥಾನದಲ್ಲಿ ದೀಪ ಹಚ್ಬಿಟ್ಟು ಬಂದ್ವಿ. ಇನ್ನು ಪಾಪ ನೋಡಿ ಇದೇ ಥರನೇ ಮಲ್ಕೋತಾಳೆ ಒಂದೊಂದು ಸಲ. ಎಷ್ಟು ನೋಡಿ ಮಂಡಿ ಮೇಲೆ ಹೆಂಗೆ ಕ್ಯೂಟಾಗಿ ಮಲ್ಕೊಂಡಿದ್ದಾಳೆ. ಮಕ್ಕಳು ಮಲ್ಕೊಳ್ಳೋದು ನೋಡಿದ್ರೇ ಏನೋ ಒಂಥರ ಕ್ಯೂಟಿನೆಸ್ ಕ್ಯೂಟ್ನೆಸ್ ಓವರ್ಲೋಡ್ ಆಗಿರುತ್ತೆ. ಇನ್ನೊಂದು ಸ್ವಲ್ಪ ನಾವೇ ಹೊರಗಡೆ ಹೋಗ್ತಾಯಿದ್ವಿ, ನಾನು, ಅಮ್ಮ, ತಂಗಿ ಮತ್ತು ಲಸಿಕಾ ಪಾಪು. ಆ್ಯಂಡ್ ಇಲ್ಲಿ ಮಂಡಿಪೇಟೆಗೆ ಬಂದ್ವಿ. ಇಲ್ಲಿ ಪ್ಯೂರ್ ಹರಳೆಣ್ಣೆ ಸಿಗುತ್ತೆ, ಕೊಬ್ಬರಿ ಎಣ್ಣೆ ಎಲ್ಲನೂ ಸಿಗುತ್ತೆ. ಸರಿ ಮಕ್ಳಿಗೆ ತುಂಬ ದಿನ ಆಗಿಬಿಡ್ತು, ಹರಳೆಣ್ಣೆನೇ ಹಚ್ತಾ ಇರಲಿಲ್ಲ, ಎಲ್ಲ ಪ್ಯೂರ್ ಆರ್ಗ್ಯಾನಿಕ್ ಆಗಿರುತ್ತೆ. ಸರಿ ಇಲ್ಲಿ 1 ಲೀಟ್ರ್ ತೊಗೊಂಡು ಹೋಗೋಣ ಅಂತಲೇ ಬಂದ್ವಿ. ಬೇವಿನ ಎಣ್ಣೆ ಸಿಗಲಿಲ್ಲ ತಲೆಗೆ ಹಚ್ಕೊಳ್ಳೋದು. ಸೊ ಹಂಗಾಗಿ ಇದೊಂದು ಮಾತ್ರ ತೊಗೊಂಡು ಬಂದ್ವಿ. ಇನ್ನು ಅಲ್ಲಿ ಸ್ವಲ್ಪ MG ರೋಡಿಗೆ ಹೋಗ್ಬಿಟ್ಟು ಬಳೆ ಇದೆಲ್ಲ ತೊಗೊಳೋದಿತ್ತು, ಮಕ್ಕಳಿಗೆ ಸ್ವಲ್ಪ ಸ್ಯಾರಿ ಮ್ಯಾಚಿಂಗ್ ಎಲ್ಲ ನಮಗೂ ಬೇಕಿತ್ತು. ಸರಿ ಅಂತ ಅಲ್ಲೆಲ್ಲ ತೊಗೊಂಡು ಮತ್ತೆ ಹನುಮಂತಪುರದ ಮೇಲೆ ಹೋದ್ವಿ. ಇಲ್ಲಿ ಗಂದಿಗೆ ಅಂಗಡಿ ಹತ್ರನೂ ಒಂದು ಸ್ವಲ್ಪ ಕೆಲಸ ಆಯಿತು. ಇನ್ನು ಅಲ್ಲಿ ನೋಡಿದ್ರೆ ಏನೋ ಜಾತ್ರೆ ನಡೀತಿದೆ ಅನಿಸುತ್ತೆ ಹನುಮಂತಪುರದಲ್ಲಿ, ಮೇ ಬಿ ಕೊಲ್ಲಾಪುರಮ್ಮ ಅಂತ ಅನಿಸುತ್ತೆ. ಅದಕ್ಕೆ ಎಲ್ಲ ಲೈಟಿಂಗ್ಸ್ ಎಲ್ಲನೂ ಹಾಕ್ತಾಯಿದ್ರು ರೋಡಲ್ಲಿ, ಸಖತ್ತಾಗಿತ್ತು ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ. ಒಂದೊಂದು ಏರಿಯಾದಲ್ಲಿ ಒಂದೊಂದು ಸಲ ಮಾಡ್ತಿದ್ದಾರೆ ಈ ಜಾತ್ರೆಗಳೆಲ್ಲ, ತುಂಬ ಚೆನ್ನಾಗಿರುತ್ತೆ ನೈಟ್ ಟೈಮ್ ನೋಡೋದಕ್ಕೆ. ಎಲ್ಲ ಇವಾಗೆಲ್ಲ ಫಿಟ್ ಮಾಡ್ತಿದ್ದಾರೆ. ಸೊ ಅಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಮ್ಮದೆಲ್ಲ ಸ್ವಲ್ಪ ಹಬ್ಬದ್ದು ಫಂಕ್ಷನ್ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಹೋಗ್ತೈತೆ. ವ್ಲಾಗ್ಸ್ನ ಹೀಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.